ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಡೆ, ಕೈಲಾಸಕ್ಕೆ ಹೋಗೋಣ. ನಾನ್ ಮತ್ತೆ ಬಂದರೆ ನಾನ್ ಮಾಡಿದ ಶಪಥ ಹಾಳಾಗುತ್ತೆ. ಇದಕ್ಕೆ ಪರಿಹಾರ ಸಿಗುವವರೆಗೂ ನಾನು ಇಲ್ಲೇ ನಿನ್ನೊಟ್ಟಿಗೆ ಈ ಮಾಣಿಕ್ಯ ಲಿಂಗದಲ್ಲೇ ನೆಲೆಸಿರುತ್ತೇನೆ. ಆವತ್ತಿನಿಂದ ಆ ಮಾಣಿಕ್ಯ ಲಿಂಗ ಈ ನೆಲದಲ್ಲೇ ನೆಲೆಸಿದೆ. ಜಯ ಜಯ ಶ್ರೀ ಶಿವ ತೇಜ ಶತ ಸೂರ್ಯ ಸನ್ನಿಭ. ಜಯ ಜಯ ಶ್ರೀ ಶಿವ ತೇಜ ಶತ ಸೂರ್ಯ ಸನ್ನಿಭ. ಏನು? ಅದು ನನಗೆ ಒಂದು ಸಮಸ್ಯೆ ಎದುರಾಗಿದೆ. ನಿನ್ನಿಂದ ಏನಾದರೂ ಒಂದು ಪರಿಹಾರ ಸಿಗತ್ತಾ ಅಂತ ಕರೆದೆ ಅಷ್ಟೇ. ಹೌದಾ? ಏನ್ ಸಮಸ್ಯೆ? ಈ ನವರತ್ನಗಳನ್ನ ಒಂದು ರಾತ್ರಿ ಬೆಳಿಬೇಕಂತೆ. ಅದು ಹೇಗೆ ಸಾಧ್ಯ? ನಿನಗೇನಾದ್ರು ಗೊತ್ತಿದ್ಯಾ? ಅದೇನೋ ನಂಗೆ ಗೊತ್ತಿಲ್ಲ. ಹೀಗೆ ಸ್ವಲ್ಪ ಮುಂದೆ ಹೋದ್ರೆ ನಿನಗೆ ಒಂದು ನದಿ ಸಿಗತ್ತೆ. ಅದಕ್ಕೆ ಕಾಲವನ್ನೇ ತಡೆ ಹಿಡಿಯೋ ಶಕ್ತಿ ಇದೆ ಹಾಗಂತ ನನ್ನ ತಾತ ಹೇಳ್ತಿದ್ರು. ಅಲ್ಲೋಗಿ ಪ್ರಯತ್ನ ಪಟ್ರೆ ನೀವು ಅನ್ಕೊಂಡಿದ್ದು ಆಗ್ಲೂಬಹುದು. ಕಾಲವನ್ನ ಹಿಡಿದು ನಿಲ್ಸಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಾನು ಇಲ್ಲೇ ನಿಂತ್ರೆ ನನ್ನ ಕುರಿಮರಿಗಳೆಲ್ಲ ತಪ್ಪಿಸ್ಕೊಂಬಿಡುತ್ತೆ. ನಾನೇನು ಬರ್ತೀನಿ. ಎಲ್ಲದಲ್ಲಿ ಏನೋ ಒಂದು ಗಣ ಅರ್ಥ ಇರುತ್ತೆ. ನಾನು ಹೋಗಿ ನವಿ ಹತ್ರ ನೋಡ್ತೀನಿ. ಹೇಳಿ, ಈಗ ವಿಷಯ ಯಾರಿಗೆ ತಿಳಿಸ್ಬೇಕು? ಪರವಾಗಿಲ್ಲ, ನಮಗೆ ಹೇಳಿ, ನಾವೆಲ್ಲ ಅವಳ ಕಡೆಯವರೇ. ಅಭಿನಂದನೆಗಳು. ನಿಮ್ಮ ಹುಡುಗಿ ತಾಯಿ ಆಗ್ತಿರೋದು ಖಚಿತ ಆಗಿದೆ. ಅದ್ರ ವರದಿ ಎಲ್ಲ ನಮ್ಮ ನರ್ಸ್ ತಗೊಂಬಂದು ನಿಮಗೆ ಕೊಡ್ತಾರೆ, ತಗೊಂಡು ಹೋಗಿ. ಡಾಕ್ಟ್ರೇ, ಇದು ಖಚಿತವಾದ ವರದಿನಾ? ನೋಡಮ್ಮ, ನಾನು ವರದಿ ಕೊಡ್ತಿದ್ದೀನಿ ಅಂದಮೇಲೆ ಅದು 100ಕ್ಕೆ 100ರಷ್ಟು ಖಚಿತವಾಗೇ ಇರುತ್ತೆ. ಒಂದು ಸಲ ಅಲ್ಲ, ಎರಡೆರಡು ಸಲ ವಿಷಯನ ಖಾತ್ರಿ ಮಾಡ್ಕೊಂಡ್ಮೇಲೆ ನಾನು ಸುದ್ದಿ ಕೊಡೋದು. ಇನ್ನು ಮುಂದೆ ಅನುಮಾನ ಬೇಡ. ಹೋಗ್ತಾ ನಮ್ಮ ನರ್ಸಮ್ಮನ ಹತ್ರ ವರದಿನ ತಗೊಂಡು ಹೋಗಿ. ಬಂಗಾರಿ, ಮತ್ತೆ ಮತ್ತೆ ಪರೀಕ್ಷೆ ಮಾಡಿಸು ಅಂತ ಗೋಳು ಇಕ್ಕೋಬೇಡ. ಈಗ ಖಾತ್ರಿ ಆಯ್ತಲ್ಲ, ಮಗುನ ಅವಳನ್ನು ಚೆನ್ನಾಗಿ ನೋಡ್ಕೋ. ಬಂಗಾರಿ ಕಡೆಯವ್ರು ಯಾರು? ಇವ್ರೇ. ಕೊಡಿ. ಬೇಡ, ನನಗೆ ಕೊಡಿ. ಬಂಗಾರಿ ಅವರೇ, ನಡೀರಿ ಹೊರಡೋಣ. ಇರಮ್ಮ, ಎಲ್ಲರೂ ಒಟ್ಟಿಗೆ ಹೋಗೋಣ. ನೀನೊಬ್ಳೆ ಅವನನ್ನು ಕರ್ಕೊಂಡು ಹೋಗೋಗಿಲ್ಲ. ಇನ್ನೂ ಏನಾದ್ರು ಪುರಾವೆಗಳು ಬೇಕಾ ನಿನಗೆ? ಹೌದು, ಎಲ್ಲರೂ ಒಟ್ಟಿಗೆ ಹೋಗೋಣ, ಬನ್ನಿ. ಒಂದು ನಿಮಿಷ ನಿಂತ್ಕೊಳ್ಳಿ. ಇನ್ನು ಮುಂದೆ ನಿನಗೆ ಅವ್ನ ಪಕ್ಕ ನಿಂತ್ಕೊಳ್ಳೋ ಅಧಿಕಾರ ಇಲ್ಲ. ಬಾ ಈ ಕಡೆ. ಬನ್ರಿ ಹೋಗೋಣ. ತುಂಬ ಉಪಕಾರ ಮಾಡಿದ್ಯಾ. ನಿನ್ನ ಋಣನ ನಾನು ಇಟ್ಕೊಳ್ಳೋದಿಲ್ಲ, ತಗೋ. ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ. ನಮ್ಮ ಅಣ್ಣನ ಬಿಟ್ಟರೆ ಸಾಕು. ನೀನು ಉಪಕಾರ ಮಾಡಿದ್ಯಾ, ನಾನು ಹೇಳ್ದಂಗೆ ನಡ್ಕೊಳ್ತೀನಿ. ನಿಮ್ಮ ಅಣ್ಣ ನಿಮ್ಮ ಮನೇಲಿರ್ತಾನೆ.
ನೋಡ್ದು ಸುಸ್ತಾಯ್ತು ಹೊರತು ನದಿ ಜಲಪಾತ ಏನೂ ಸಿಕ್ತಿಲ್ಲ. ಆದ್ರೂ ನಾನು ಪ್ರಯತ್ನ ಮಾಡ್ತಾನೆ ಇರಬೇಕು, ಬಿಡಬಾರ್ದು. ಕುರಿಕಾಯ ಹುಡುಗ ನನಗೆ ದಿಕ್ ತಗ್ಸಕ್ಕೆ ಸುಳ್ಳುಗಳೇನಾರ ಹೇಳ್ಬಿಟ್ನಾ ಅಂತ. ಹೀಗೆ ಸ್ವಲ್ಪ ಮುಂದೆ ಹೋದ್ರೆ ನಿನಗೆ ಒಂದು ನದಿ ಸಿಗತ್ತೆ. ಅದಕ್ಕೆ ಕಾಲವನ್ನೇ ತಡೆ ಹಿಡಿಯೋ ಶಕ್ತಿ ಇದೆ. ಇಲ್ಲ ಇಲ್ಲ, ಅವನ್ನ ನೋಡಿದ್ರೆ ಅವನು ಸುಳ್ಳೇ ಹೇಳಲ್ಲ ಅಂತ ಅನ್ಸತ್ತೆ. ಆ ಹುಡುಗ ಹೇಳಿದ್ದಕ್ಕೆ ನದಿ ಜಲಪಾತ ಹುಡ್ಕಕ್ಕೆ ಒಂದು ಗುರಿನಾರು ಸಿಕ್ತು. ಇಲ್ಲ ಅಂತಿದ್ದಿದ್ರೆ ನಾನು ಏನ್ ಮಾಡ್ಬೇಕು ಅಂತ ಆ ಯೋಚನೆಲ್ಲೇ ಮುಳುಗ್ ಬಿಡ್ತಿದ್ದೆ. ಕಷ್ಟಪಟ್ರೆ ಫಲ ಉಂಟು. ಸಿಗ್ತಾ ನದಿ, ಸಿಗ್ತಾ ಜಲಪಾತ, ಸಿಗೋದಿಕ್ಕೆ ಅದು ಅಲ್ಲಿ ಇದ್ರೆ ತಾನೆ. ಏ ಹುಡುಗ, ನಾನು ಚೇಷ್ಟೆ ಮಾಡೋದಿಕ್ಕೆ ನೀನೇನ್ ಸುಳ್ಳು ಹೇಳ್ತಿಲ್ಲ ತಾನೆ? ಸುಳ್ಳ? ಹಾಗಂದ್ರೆ ಏನು? ನನಗೆ ಸುಳ್ಳೆಳ ಅವಶ್ಯಕತೆ ಏನಿದೆ? ನಾನು ಕಷ್ಟ ಪಡೋದನ್ನ ನೋಡಿ ಖುಷಿ ತಗೊಳ್ಳೋದಿಕ್ಕೆ. ನೀನು ಜಲಪಾತನ ಹುಡ್ಕೊಂಡು ಹೋದ್ಯಲ್ಲ, ಎಲ್ಲೆಲ್ಲಿ ನೋಡ್ದೆ? ಹೆಂಗ್ ನೋಡ್ದೆ? ಎಲ್ಲಿ ನೋಡ್ದೆ, ಹೇಗ್ ನೋಡೆ ಅಂದ್ರೆ ಇದೊಂದು ಅರ್ಥನಾ? ನದಿನು ಮತ್ತೆ ಜಲಪಾತನ ನೋಡೋಕ್ಕಿಂತ ಮುಂಚೆ ಅದು ಎಲ್ಲಿದೆ ಅಂತ ಕೇಳಿಸ್ಕೋಬೇಕು. ಶಬ್ದ ಕೇಳಿಸ್ಕೊಂಡ್ರೆ ತಾನೆ ಅದೇನು ಅಂತ ಕಲ್ಪಿಸ್ಕೊಳಕ್ಕಾಗದು. ನಂಗೆ ಈಗ ಅರ್ಥ ಆಯ್ತು. ಈಗ ನೋಡು ಹೇಗೆ ಜಲಪಾತನ ನದಿನ ಕಂಡು ಹಿಡಿತೀನಿ ಅಂತ. ಈಗ ಬಾ ನನ್ನ ಜೊತೆ. ಏನಾಯ್ತು ಬಂಗಾರಿ? ವೈದ್ರೇನ್ ಹೇಳಿದ್ರು? ಕಲ್ಯಾಣಿ ಬಸರೆ ಆಗಿದ್ದು ಸುಳ್ಳು ಅಂದ್ರ? ಏನಾಯ್ತು ರಶ್ಮಿ? ಬಂಗಾರಿಗೂ ಕಲ್ಯಾಣಿಗೂ ಏನು ಸಂಬಂಧ ಇಲ್ಲ ನಂಗಾಯ್ತಾ? ಅಜ್ಜಿ, ಒಂದು ಲೋಟ ನೀರು ಕೊಡಿ. ಅಯ್ಯೋ ಕೊಡ್ತೀನಿ ಇರೋ. ನನಗೂ ಬೆಳಗಿನಿಂದ ಒಂದು ಹನಿ ನೀರು ಕುಡಿದಿಲ್ಲ, ಬಾಯಾರಿಕೆಯಾಗಿದೆ. ಮತ್ತೆ ಏನಾಯ್ತು ಅಂತ ಹೇಳೋ. ಅಜ್ಜಿ, ನನ್ನನ್ನೇನು ಕೇಳಬೇಡಿ. ನನಗೆ ಈ ಜೀವನ ಸಾಕಾಗಿ ಹೋಗಿದೆ. ಹಾಗಂದ್ರೆ ಹೇಗೋ? ಆ ಕಲ್ಯಾಣಿಂದ ನಿನಗೆ ಮುಕ್ತಿ ಸಿಕ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಆಗ್ಲಿಂದ ಕಾಯ್ತಾ ಕೂತಿದ್ದೀನಿ. ಏನಾಯ್ತು ಅಂತ ಮೊದಲು ಹೇಳೋ. ಅಜ್ಜಿ,
ನಾನು ಹೇಳ್ತೀನಿ. ವೈದ್ಯರು ಕಲ್ಯಾಣಿ ಬಸ್ರಾಗಿರೋದು ಸತ್ಯ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಇನ್ನು ಯಾವ ರೀತಿ ಕಾಡಬೇಕು ಅಂತಿದ್ದಾಳ ರಾಕ್ಷಸಿ ಇವನ್ನ. ನಾನೇ ಹೋಗಿ ಸರಿಯಾದ ಪಾಠ ಕಲಿಸ್ತೀನಿ ಅವಳಿಗೆ. ಬೇಡಮ್ಮ, ನೀವೀಗ ಮತ್ತೆ ಮತ್ತೆ ಅಲ್ಲಿಗೆ ಹೋಗಿ ಗಲಾಟೆ ಮಾಡೋದ್ರಿಂದ ಅವರಿಗೆ ನಮ್ಮ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಅವಳ ಮೇಲೆ ಇರೋ ಕೋಪಕ್ಕೆ ನಾವೀಗ ಹಠ ಸಾಧಿಸಬಾರ್ದು. ಬಂದಿರೋ ಕಷ್ಟನ ಬಗೆಹರಿಸ್ಕೋಬೇಕು. ಹೇಗಮ್ಮ ಪರಿಹಾರ ಕಂಡ್ಕೊಳ್ಳೋದು? ಇಲ್ಲಿ ಅನುಮಾನ ಅಂತ ಪೇಟೆ ಕರ್ಕೊಂಡೋದ್ರಿ, ಅಲ್ಲಿರೋ ವೈದ್ಯರು ಅವಳ ಪರವಾಗಿ ಮಾತಾಡ್ತಾರೆ ಅಂದಮೇಲೆ ಇದರಲ್ಲೇನು ಮರ್ಮ ಇದೆ ಅಲ್ವಾ? ಯಾವುದೋ ಬಸ್ರನ್ನ ನಮ್ಮ ಬಂಗಾರಿ ಮೇಲೆ ಹೇರೋದು ತಪ್ಪಲ್ವಾ? ಅದು ಸುಳ್ಳು ಅಂತ ಅವಳಿಗೂ ಗೊತ್ತು, ನಮಗೂ ಗೊತ್ತಮ್ಮ. ಆದರೆ ಅವಳು ಮತ್ತೆ ಮತ್ತೆ ಏನೋ ಮಸ್ಲತ್ ಮಾಡಿ ಬಂಗಾರಿಯವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾಳಮ್ಮ. ಕಳ್ಳ ಬಸ್ರು ಹೆಚ್ಚು ದಿನ ಉಳಿಯೋಲ್ಲ. ಅಮ್ಮನವರು ನಮಗೆ ದಾರಿ ತೋರಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ಕಾಯೋಣ. ಬಂಗಾರಿ ನಿಂತ್ಕೊಳ್ಳೋ, ಎಲ್ಲ ಹೋಗ್ತಿದೀಯಾ? ಬಂಗಾರಿಯವ್ರೆ, ಬಂಗಾರಿಯವ್ರೆ, ಬಂಗಾರಿ ಕಲ್ಯಾಣಿ, ನೀನು ಒಂದು ಹೆಣ್ಣೇನೆ. ನೀನ್ ಹೆಣ್ಣಾಗಿ ಇಷ್ಟು ಕೀಳ್ಮಟ್ಟ ಕೀಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅದೇ ಕಣೋ ಹೆಣ್ಣಿನ ಗುಣ. ಒಲಿದ್ರೆ ನಾರಿ, ಮುನ್ನಿದ್ರೆ ಮಾರಿ. ತನಗೆ ಬೇಕಾದನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಸುಳ್ಳೆ ಯಾರ್ದೋ ಬಸ್ರನ್ನ ನನ್ನ ತಲೆಗೆ ಯಾಕೆ ಕಟ್ತೀಯಾ? ನನ್ನ ಹೆಸರು ಯಾಕೆ ಹಾಳು ಮಾಡ್ತೀಯಾ? ನೀನು ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ ಅಂದಮೇಲೆ ನನ್ನನ್ನು ಮದುವೆ ಆಗಿ ಸುಖವಾಗಿರ್ತೀಯಾ? ಮದುವೆ ಅಂತಾದರೆ ಎಲ್ಲ ಸುಖನೇ. ಹೇಗೋ ಮದುವೆ ಆದಮೇಲೆ ನಿನಗೆ ನನ್ನ ಜೊತೆ ಇರೋ ಅನಿವಾರ್ಯತೆ ಇರುತ್ತೆ. ಹೇಗೋ ಹೊಂದ್ಕೊಂಡೋದ್ರೆ ಆಯಿತು. ನೋಡು, ಈಗಲೂ ಹೇಳ್ತಿದ್ದೀನಿ, ನಿನ್ನನ್ನು ಕಂಡ್ರೆ ನನಗಾಗಲ್ಲ. ನಾನು ಮದುವೆ ಆಗೋಕ್ಕೋಸ್ಕರ ನೀನು ಎಷ್ಟೊಂದು ತೊಂದರೆ ಕೊಟ್ಟಿದೀಯಾ. ಈಗಲಾದರೂ ನನ್ನ ಪಾಡಿ ನನ್ನ ಬಿಟ್ಬಿಡು, ಇಲ್ಲ ಅಂದರೆ ನಾನಾಗಿರಲ್ಲ. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ಕೊಲ್ತಿಯೇನೋ? ಇಲ್ಲಿ ಕೊಲ್ಲು ನೋಡೋಣ. ಕೊಲೆನಾ? ನನ್ನ ಅಮ್ಮನವ್ರ ಅವತಾರ ನೋಡಿದ್ಯಲ್ವಾ? ಅಮ್ಮನವ್ರ ಮೈ ಮೇಲೆ ಬಂದರೆ ಕೊಲೆ ಮಾಡ್ಬಿಡ್ತೀನಿ ನಿನ್ನ. ಹೌದಾ? ಮಾಡ್ತೀನಿ ತಡಿ ನಿನಗೆ. ಅಯ್ಯಯ್ಯೋ, ಯಾರು ಕಾಪಾಡಿ! ಈ ಬಂಗಾರಿ ನನ್ನನ್ನು ಕೊಲೆ ಮಾಡಕ್ಕೆ ನೋಡ್ತಿದ್ದಾನೆ. ದಯವಿಟ್ಟು ಬನ್ನಿ. ಏಯ್ ಬಂಗಾರಿ, ಏನೋ ಮಾಡ್ತಿದ್ಯಾ? ಕೈತಿಗೆ ಏನಾಯ್ತಮ್ಮ ಕಲ್ಯಾಣಿ? ನೋಡಿಮ್ಮ, ಮಾಡೋದೆಲ್ಲ ಮಾಡಿ ನನ್ನನ್ನು ಮದುವೆ ಆಗ್ಬೇಕಾಗುತ್ತಲ್ಲ ಅಂತ ನನ್ನನ್ನೇ ಕೊಲ್ಲಕ್ಕೆ ಬಂದಿದ್ದಾನೆ ಈ ಬಂಗಾರಿ. ನಿಮ್ಮ ಕಣ್ಣೆದುರುಗಡೆ ಇವನು ಹೇಳೋ ಪರೀಕ್ಷೆನೆಲ್ಲ ಮಾಡಿಸ್ಕೊಂಡೆ. ಸಾಲದು ಅಂತ ಅಮ್ಮನವ್ರ ಮುಂದೆ ನಿಂತು ಕರ್ಪೂರ ಹಿಡಿದು ಆಣೆ ಪ್ರಮಾಣನೂ ಮಾಡಿದೆ. ಇಷ್ಟೆಲ್ಲ ಆದರೂ ಇವನಿಗಿನ್ನೂ ಸಮಾಧಾನನೇ ಆಗಿಲ್ಲ. ಈಗ ನಾನು ಅಮ್ಮನವ್ರ ಅವತಾರ ತಾಳಿ ನೀನನ್ನು ಕೊಂದಾಕ್ತೀನಿ ಅಂತ ಬಂದಿದ್ದಾನೆ. ನನಗೆ ಯಾರೂ ದಿಕ್ಕಿಲ್ಲ, ನಾನು ಅನಾಥೆ ಅಂತ ಹೀಗೆಲ್ಲ ಮಾಡ್ತಿದ್ದಾನೆ. ನೀವೇ ನನ್ನನ್ನು ಕಾಪಾಡಬೇಕು, ದಯವಿಟ್ಟು ಕಾಪಾಡಿ. ಏ ಬಂಗಾರಿ, ನಿನ್ನ ಎಲ್ಲ ಅವತಾರನ ನಾವು ನೋಡ್ಬಿಟ್ಟಿದೀವಿ, ಆದರೆ ನಾವು ಈ ಅನ್ಯಾಯನ ಸಹಿಸಲ್ಲ.
ಕಣ್ಣು ಕಂಡಂಗೆ ಸತ್ಯ ಎಲ್ಲರ ಮುಂದೆಲ್ಲೂ ಇದೆ. ಅದ್ಯಾಕೋ ಇವಳನ್ನ ಮದುವೆ ಮಾಡ್ಕೊಂಡು ಸುಖವಾಗಿರೋದು ಬಿಟ್ಬಿಟ್ಟು ಈ ಥರ ರಂಪಾಟ ಮಾಡ್ತಾ ಇದೀಯಾ? ಅವಳ ಮೇಲೆ ಒಂದೇ ಅಲ್ಲ, ನಿಮ್ಗಳ ಮೇಲೂ ಕೋಪ ಇದೆ. ಅವಳು ಕಣ್ಣೀರು ಹಾಕ್ತಿದ್ದಾಳೆ ಅಂದರೆ ಓಡ್ ಬಂದ್ಬಿಡ್ತೀರಾ? ಇವತ್ತು ನಿಜವಾಗ್ಲೂ ಅವಳು ಕೊಲೆ ಮಾಡ್ತೀನಿ. ಏನೋ ಮಾಡ್ತೀಯಾ? ಬಿಡಕಯ್ಯ, ಏನೋ ನೋಡ್ಕೊಂಡು ನಿಂತಿದ್ದೀರಾ? ಆ ಕಡೆ ಇಡು. ಅಯ್ಯಯ್ಯೋ ಅಯ್ಯಯ್ಯೋ, ನಿಲ್ಸಿ ನಿಲ್ಸಿ ನಿಲ್ಸಿ, ದಯವಿಟ್ಟು ಹೊಡಿಬೇಡಿ. ಅವನೇನೋ ತಪ್ಪು ಮಾಡಿರ್ಬೋದು, ಆದರೆ ನೀವು ಈ ರೀತಿ ಹೊಡೆಯೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಹೊಡಿಬೇಡಿ. ನೋಡೋ ನೋಡು, ಆ ಹೆಣ್ಮಗ ನಿನಗೆ ಒದೆ ಬೀಳ್ತಾ ಇದ್ರೆ ಅವಳಿಗೆ ಒದೆ ಬಿದ್ದಂಗೆ ಸಂಕಟ ಪಡ್ತಾ ಇದ್ದಾಳೆ. ನಿನಗೆ ಒಂದು ಚೂರು ನೋವಾದ್ರೂ ಅವಳು ಕೈ ತಡ್ಕೊಳಕ್ಕಾಗಲ್ಲ. ಇಂಥ ಹೆಂಡತಿ ಪಡಿಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಊರು ಜನ ತೀರ್ಮಾನ ಮಾಡಾಗಿದೆ, ಹೆಂಗಿದ್ರು ಕಲ್ಯಾಣಿ ಜೊತೆಲಿ ನಿನ್ನ ಮದುವೆ ಅಂತ ಹೇಳಿ. ನಾನು ಈಗಲೇ ಊರು ಮುಖಂಡ ಹತ್ರ ಹೋಗಿ ನಿನ್ನ ಕಲ್ಯಾಣಿ ಮದುವೆ ಮುಂದಿನ ಶುಕ್ರವಾರ ಮಾಡಿಬಿಡೋಣ ಅಂತೇಳಿ ಮಾತಾಡ್ತೀನಿ. ಹೌದು ಹೌದು, ನೀವು ಹೇಳೋದು ಸರಿನೇ. ಅಲ್ಲಿವರೆಗೂ ನೀನು ಕಲ್ಯಾಣಿ ಮನೆ ಕಡೆಗೆ ತಲೆ ಕೂಡ ಹಾಕ್ಬೇಡ. ಹೋಗಪ್ಪ, ಹೋಗು ಹೋಗಪ್ಪ. ಕಲ್ಯಾಣಿ, ಹುಷಾರಾಗಿರಮ್ಮ, ಆಯ್ತಾ? ಆಯ್ತು. ಪಾತಾಳ ಜಲಪಾತ ಎಲ್ಲಿದೆ ಅಂತ. ಈಗ ಪಾತಾಳ ಜಲಪಾತ ಏನೋ ಸಿಕ್ತು, ಮುಂದೆ ಮುಂದೆ ಏನ್ ಮಾಡೋದು? ಹೀಗೆ ಪ್ರಯತ್ನಗಳು ಮುಂದುವರೆದ್ರೆ ಅನ್ಕೊಂಡಿದ್ನ ಸಾಧಿಸ್ಬೋದು. ನೀರು ಭೂಮಿ ಒಳಗಡೆ ಇದ್ರೆ ನಾನು ಹೇಗೆ ನವರತ್ನಗಳನ್ನ ಹುತ್ತು ಬಿತ್ತು ಬೆಳೆಯಕ್ಕಾಗುತ್ತೆ? ನನಗೆ ಪಾತಾಳ ಲೋಕದಿಂದ ನೀರು ತೆಗೆಯೋ ವಿದ್ಯೆ ಗೊತ್ತು. ನಮ್ಮ ತಾತ ಅದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಈಗ ನೀನು ಇಲ್ಲೇ ಇರು. जय जय श्री शिव तेज शत सूर्य सन्निभ जय जय श्री शिव तेज शत सूर्य सन्निभ सरि सरि शूराकार पेन्निधि उन्नति सन्निधिलोने जय जय श्री शिव तेज शत सूर्य सन्निभ जय जय श्री शिव तेज शत सूर्य सन्निभ सरि सरि शूराकार पेन्निधि उन्नति सन्निधिलोने जय जय श्री शिव तेज शत सूर्य सन्निभ